Hello everyone. Today in this learn about annotation tool. Annotation tool alli leader. So leader na ಯಾವ ತರ ಯೂಸ್ ಮಾಡ್ತೀವಿ ಅಂತ ಹೇಳಿ ನೋಡೋಣ. ಸೊ ಇಲ್ಲಿ ಲೀಡರ್ ಇರುತ್ತೆ. ಲೀಡರ್ ಗೆ ಶಾರ್ಟ್ ಕಟ್. ಸೊ ಲೀಡರ್ ಗೆ ಶಾರ್ಟ್ ಕಟ್ ಕೀ MLD. ಎಂಟರ್. ಸೊ ಇವಾಗ ಲೀಡರ್ ತಗೊಂಡಿದ್ದೀನಿ. ಸೊ ನೆಕ್ಸ್ಟ್ ಇಲ್ಲಿ ಲೀಡರ್ ಅಂದ್ರೆ ಇಲ್ಲಿ ಸರ್ಕಲ್ ಇದೆ. ಸರ್ಕಲ್ ನಾನು ನೇಮ್ ವಿತ್ ಆರೋ ಮಾರ್ಕ್ ನ ತೋರಿಸ್ಬೇಕು. ಅವಾಗ ಲೀಡರ್ ನ ಯೂಸ್ ಮಾಡ್ತೀವಿ. ಸರ್ಕಲ್ ಕಮಾಂಡ್. ಸರ್ಕಲ್. ನೆಕ್ಸ್ಟ್ ಸರ್ಕಲ್ ಅಂತ ಟೈಪ್ ಮಾಡಿದ್ದೀನಿ. ಸೊ ಇಲ್ಲಿ ಟೆಕ್ಸ್ಟ್ ಹೈಟ್ ನ ಕೊಡ್ಬೇಕು. ಟೆಕ್ಸ್ಟ್ ವಿತ್ ಆರೋ ಮಾರ್ಕ್ ಕೂಡ ನನಗೆ ಲೀಡರ್ ಅಲ್ಲಿ ಆಡ್ ಆಗಿರುತ್ತೆ. ಸೊ ಟೆಕ್ಸ್ಟ್ ಹೈಟ್ ನ ಟೈಪ್ ಮಾಡಿ. ಇದು ಸರ್ಕಲ್ ಕಮಾಂಡ್. ಸೊ ಲೀಡರ್ ಅಲ್ಲಿ ಈ ತರ ಲೀಡರ್ ನ ತಗೊಳ್ತಾ ಹೋಗ್ತೀವಿ. ಈ ತರ ಲೀಡರ್ ನ ಈ ತರ ಆಡ್ ಮಾಡ್ಕೊಂಡು ಹೋಗ್ಬೇಕು. ಸೊ ನೆಕ್ಸ್ಟ್ ಇಲ್ಲಿ ಆಡ್ ಲೀಡರ್ ಅಂತ ಇದೆ. ಸೊ ಆಡ್ ಲೀಡರ್ ಅಲ್ಲಿ ಬಂದ್ರೆ ನಮ್ ಡೈರೆಕ್ಟ್ ಆಗಿ ಇವಾಗ ನಂಬರ್ ಆಫ್ ಲೈನ್ಸ್ ಇದ್ವು. ಸೊ ನಮ್ಗೆಲ್ಲದಕ್ಕೂ ಲೀಡರ್ ನ ಆಡ್ ಮಾಡ್ತಾ ಹೋಗ್ಬೇಕಲ್ವಾ, ಸುಮ್ನೆ ಸ್ಪೇಸ್ ವೇಸ್ಟ್, ಅದ್ ಚೆನ್ನಾಗಿ ಕೂಡ ಕಾಣಿಸಲ್ಲ. ಸೊ ಈ ತರ ಇಲ್ಲಿ ಲೈನ್ ಇತ್ತು ಅಂದ್ರೆ ಈ ತರ ಲೀಡರ್ ನ ಆಡ್ ಮಾಡ್ಬೋದು. ಯಾವ ಡೈರೆಕ್ಷನ್ ಅಲ್ಲಾದ್ರೂ, ಹಾರಿಜೆಂಟಲ್ ಆಗಾದ್ರೂ ಮಾಡ್ಬೋದು, ವರ್ಟಿಕಲ್ ಆಗಾದ್ರೂ ಮಾಡ್ಬೋದು. ಸೊ ಈ ತರ ನಂಬರ್ ಆಫ್ ಆಬ್ಜೆಕ್ಟ್ ನ ತಗೋತಾ ಹೋಗ್ಬೋದು. ಸೊ ಈ ತರ ಲೀಡರ್ಸ್ ನ ಆಡ್ ಮಾಡ್ತಾ ಹೋಗ್ಬೋದು. ಇದು ಆಡ್ ಲೀಡರ್. ಸೊ ನೆಕ್ಸ್ಟ್ ರಿಮೂವ್ ಲೀಡರ್ ಅಂತ ಇದೆ. ಇಲ್ಲಿ ಲೀಡರ್ ಅಲ್ಲಿ ಬಂದ್ರೆ ಆರೋ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿದ್ರೆ ಇಲ್ಲಿ ರಿಮೂವ್ ಲೀಡರ್ ಅಂತ ಇದೆ. ಸೊ ರಿಮೂವ್ ಲೀಡರ್ ಅಲ್ಲಿ ಬಂದ್ರೆ ಇಲ್ಲಿ ಸೆಲೆಕ್ಟ್ ಮಾಡಿ ಎಂಟರ್ ಕೊಡ್ತಾ ಹೋಗ್ಬೇಕು. ರಿಮೂವ್ ಲೀಡರ್ ನ ಸೆಲೆಕ್ಟ್ ಮಾಡಿ ಆಡ್ ಮಾಡಿರೋ ಲೀಡರ್ ನ ರಿಮೂವ್ ಮಾಡ್ತಾ ಹೋಗ್ಬೋದು. ಸೆಲೆಕ್ಟ್ ಮಾಡಿ ಎಂಟರ್ ಕೊಡಿ. ರಿಮೂವ್ ಲೀಡರ್. ಸೊ ನೆಕ್ಸ್ಟ್ ಒನ್ ಟೇಬಲ್ ಕಮಾಂಡ್. ಸೊ ಟೇಬಲ್ ಅಂತ ಟೈಪ್ ಮಾಡಿದ್ರೆ ಇಲ್ಲಿ ಟೇಬಲ್ ಆಡ್ ಆಗುತ್ತೆ. ಇಲ್ಲಿ ಸ್ಟ್ಯಾಂಡರ್ಡ್ ಅಲ್ಲಿ ಇರುತ್ತೆ. ಇನ್ಸರ್ಟ್ ಆಪ್ಷನ್ ಬಂದು ಸ್ಟಾರ್ಟ್ ಫ್ರಮ್ ಎಂಪ್ಟಿ ಟೇಬಲ್ ಅಂತ ಇರುತ್ತೆ. ಸೊ ಇಲ್ಲಿ ನಾವು ಇನ್ಸರ್ಟೇಷನ್ ಬಿಹೇವಿಯರ್ ಅಂತ ಇದೆ. ಸೊ ಇದರಲ್ಲಿ ಸ್ಪೆಸಿಫೈ ಇನ್ಸರ್ಟೇಷನ್ ಪಾಯಿಂಟ್ ಅಂತ ಇದೆ. ಸೊ ನೆಕ್ಸ್ಟ್ ಸ್ಪೆಸಿಫೈ ವಿಂಡೋ ಕೆಳಗಡೆ ಕಾಲಮ್ ಎಂಡ್ ರೋ ಸೆಟ್ಟಿಂಗ್ ಅಂತ ಇದೆ. ಸೊ ಇಲ್ಲಿ ಕಾಲಮ್ಸ್ ಅಲ್ಲಿ ಬಂದ್ರೆ ಇಲ್ಲಿ ನಮ್ಗೆ 5 ಕಾಲಮ್ಸ್ ಇದೆ. ನಮ್ಗೆ ಕಾಲಮ್ಸ್ ಅಲ್ಲಿ 5 ಕಾಲಮ್ಸ್ ಆಡ್ ಆಗಿದೆ. ಓಕೆನಾ. ಸೊ ನೆಕ್ಸ್ಟ್ ಇಲ್ಲಿ 10 ಅಂತ ಎಂಟರ್ ಮಾಡಿ. ಸೊ ನೆಕ್ಸ್ಟ್ ಕಾಲಮ್ ವಿಡ್ತ್. ಸೊ ಕಾಲಮ್ ವಿಡ್ತ್ ಎಷ್ಟು ಬೇಕು ಅಂತ ಹೇಳಿ, ಸೊ ಕಾಲಮ್ ವಿಡ್ತ್ ಇರುತ್ತೆ. ಕಾಲಮ್ ವಿಡ್ತ್ ನ ಕೂಡ ಚೇಂಜ್ ಮಾಡ್ಕೋಬಹುದು. ಇಲ್ಲಿ ಡಾಟಾ ರೋಸ್ ಅಂತ ಇದೆ. ಇಲ್ಲಿ 5 ಅಂತ ಆಡ್ ಮಾಡ್ತೀನಿ. ನೆಕ್ಸ್ಟ್ ಇಲ್ಲಿ ರೋಸ್ ಹೈಟ್ ಬಂದು 1 ಇದೆ, 2 ಕೊಡ್ತೀನಿ. ಸೊ ನೆಕ್ಸ್ಟ್ ಇಲ್ಲಿ ಫಸ್ಟ್ ರೋ ಸೆಲ್ ಸ್ಟೈಲ್ ಅಂತ ಇದೆ. ಇಲ್ಲಿ ಟೈಟಲ್ ಇದೆ. ಸೊ ಇಲ್ಲಿ ಏನ್ ಟೈಟಲ್ ಕೊಟ್ಟಿದಾರಲ್ವಾ, ಟೈಟಲ್. ಸೊ ಟೈಟಲ್ ಅಲ್ಲಿ ಬಂದು ಆರೋ ಮಾರ್ಕ್ ನ ಕ್ಲಿಕ್ ಮಾಡಿದ್ರೆ ನಮ್ಗೆ ಇಲ್ಲಿ ಡಾಟಾ, ಹೆಡರ್, ಟೈಟಲ್ ಅಂತ ಇರುತ್ತೆ. ಸೊ ಇದರಲ್ಲಿ ಫಸ್ಟ್ ನಮ್ಗೆ ಡಾಟಾ ಬೇಕು ಅಂದ್ರೆ ಡಾಟಾ ಕೂಡ ಸೆಲೆಕ್ಟ್ ಮಾಡ್ಕೋಬಹುದು. ನೆಕ್ಸ್ಟ್ ಹೆಡರ್ ಬೇಕು ಅಂದ್ರೆ ಹೆಡರ್ ಕೂಡ ತಗೋಬಹುದು. ನೆಕ್ಸ್ಟ್ ಟೈಟಲ್ ಅಂತ ಕೊಟ್ರೆ ಈ ತರ ಟೈಟಲ್ ಟೆಕ್ಸ್ಟ್ ಕೂಡ ಆಡ್ ಆಗುತ್ತೆ. ಸೊ ನೆಕ್ಸ್ಟ್ ಸೆಕೆಂಡ್ ರೋ ಸೆಲ್ ಸ್ಟೈಲ್ ಅಂತ ಇದೆ. ಸೊ ಇದ್ರಲ್ಲೂ ಸೇಮ್ ಇರುತ್ತೆ. ಡಾಟಾ, ಸೆಕೆಂಡ್ ರೋದು ಸೆಲ್ ಸ್ಟೈಲು. ಸೆಕೆಂಡ್ ರೋದು ಸೆಲ್ ಸ್ಟೈಲು. ಇಲ್ಲಿ ಡಾಟಾ ಇರುತ್ತೆ. ಸೊ ನೆಕ್ಸ್ಟ್ ಹೆಡರ್ ಇರುತ್ತೆ. ನೆಕ್ಸ್ಟ್ ಟೈಟಲ್ ಇರುತ್ತೆ. ಸೊ ಇಲ್ಲಿ ಕೂಡ ಚೇಂಜ್ ಮಾಡ್ಕೋಬಹುದು. ಸೊ ನೆಕ್ಸ್ಟ್ ಆಲ್ ಅದರ್ ರೋ ಸೆಲ್ ಸ್ಟೈಲ್ಸ್. ಸೊ ಡಾಟಾ ಅಲ್ಲಿ ಹೋಗಿ ಅದರ್ಸ್, ಇಲ್ಲೇನ್ ಕಾಣಿಸ್ತಿದೆ ಅಲ್ವಾ, ಇದು ಡಾಟಾ ರೋಸ್. ಸೊ ಇದರಲ್ಲಿ ಡಾಟಾ ಬೇಕು ಅಂದ್ರೆ ಡಾಟಾ ಅಂತ ಕೊಡ್ಬೋದು. ಹೆಡರ್ ಬೇಕು ಅಂದ್ರೆ ಹೆಡರ್ ಅಂತ ಸೆಲೆಕ್ಟ್ ಮಾಡ್ಬೋದು. ನೆಕ್ಸ್ಟ್ ಟೈಟಲ್ ಬೇಕು ಅಂದ್ರೆ ಟೈಟಲ್ ಅಂತ ಕೊಡ್ಬೋದು. ಸೊ ಈ ತರ
ಸೆಲೆಕ್ಟ್ ಮಾಡ್ಕೋಬೇಕು. ನೆಕ್ಸ್ಟ್ ಇಲ್ಲಿ ಓಕೆ ಕೊಡ್ತೀನಿ. ಸೊ ಓಕೆ ಕೊಟ್ಟಾಗ ನನಗೆ ಇಲ್ಲಿ ಟೇಬಲ್ ಕ್ರಿಯೇಟ್ ಆಗುತ್ತೆ. ಸೊ ನೆಕ್ಸ್ಟ್ ಕ್ಲಿಕ್ ಮಾಡಿದ್ರೆ ನಮಗೆ ಇಲ್ಲಿ ಇದ್ರ ಮೇಲೆ ಟೇಬಲ್ ಮೇಲೆ ಕ್ಲಿಕ್ ಮಾಡಿದ್ರೆ ನಮಗೆ ಈ ತರ ಆರೋ ಮಾರ್ಕ್ಸ್ ಬರುತ್ತೆ. ಸೊ ಇಲ್ಲಿ ನಾವು ಕಡಿಮೆ ಮಾಡ್ಕೋಬಹುದು. ಸೊ ಈ ತರ ಮಿನಿಮೈಸ್ ಮಾಡ್ಕೋಬಹುದು. ಇಲ್ಲಿ ಟೈಟಲ್ ಇದೆ ಅಲ್ವಾ, ಟೈಟಲ್ ಅಲ್ಲಿ ಬಂದು ಡಬಲ್ ಕ್ಲಿಕ್ ಮಾಡೋದು ಇಲ್ಲಿ ಎಂಟರ್ ಮಾಡಬಹುದು. ಇವಾಗ ಡಿಸೈನ್ ಅಂತ ತಗೊಂಡಿದ್ದೀನಿ. ಸೊ ನೆಕ್ಸ್ಟ್ ಇಲ್ಲಿ ಡಿಸೈನ್ ಅಲ್ಲಿ ಇಲ್ಲಿ ಬೋಲ್ಡ್ ಬೇಕಾದ್ರೆ ಬೋಲ್ಡ್ ಮಾಡಬಹುದು. ನೆಕ್ಸ್ಟ್ ಇಟಾಲಿಕ್ ಬೇಕಾದ್ರೆ ಇಟಾಲಿಕ್ ಮಾಡಬಹುದು. ನೆಕ್ಸ್ಟ್ ಇಲ್ಲಿ ಅಪ್ಪರ್ ಕೇಸ್ ಅಥವಾ ಲೋಯರ್ ಕೇಸ್ ಬೇಕು ಅಂದ್ರೆ ಅಪ್ಪರ್ ಕೇಸ್ ಲೋಯರ್ ಕೇಸ್ ತಗೋಬಹುದು. ಟೆಕ್ಸ್ಟ್ ಸ್ಟೈಲ್ ಯಾವ ತರ ಎಡಿಟ್ ಮಾಡ್ತೀವಲ್ವಾ ಅದೇ ತರನೇ ಸೇಮ್ ಇರುತ್ತೆ ಇಲ್ಲಿ ಟೆಕ್ಸ್ಟ್ ಸ್ಟೈಲ್ ನ ಎಡಿಟ್ ಮಾಡೋಕೆ. ಸೊ ಇಲ್ಲಿ ನಾವು ಡಾಟಾನ ಎಂಟ್ರಿ ಮಾಡಬಹುದು. ನೆಕ್ಸ್ಟ್ ಯಾವ ರೋಸ್ ಕಾಲಮ್ಸ್ ಅಲ್ಲಿ ಆಡ್ ಮಾಡಬೇಕೋ ಅಲ್ಲಿ ಬಂದು ಡಬಲ್ ಕ್ಲಿಕ್ ಮಾಡಿದ್ರೆ ಇಲ್ಲಿ ಓಪನ್ ಆಗುತ್ತೆ. ಸೊ ಇವಾಗ 1 ಅಂತ ಕೊಡ್ತೀನಿ. ಸೊ ನೆಕ್ಸ್ಟ್ ಡಬಲ್ ಕ್ಲಿಕ್ ಮಾಡಿ 2. ಸೊ ಇಲ್ಲಿ ನಾವು ಏನೇ ಎಂಟರ್ ಮಾಡಬೇಕು ಅಂದ್ರೂ ಇಲ್ಲಿ ಡಬಲ್ ಕ್ಲಿಕ್ ಮಾಡ್ತಾ ಹೋಗ್ಬೇಕು. ಈ ತರ ಆಡ್ ಮಾಡ್ತಾ ಹೋಗ್ಬೇಕು. So today in this class, next to be continued. Thank you.